ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಾರಾಯಿ ಚಟ ಬಿಡಿಸೋದಕ್ಕೆ ನಾಟಿ ಔಷಧಿ ಸೇವಿಸಿದ್ದ 4 ದುರ್ಮರಣ. ಕಲಬುರಗಿಯ ಯಮದಾಪುರದಲ್ಲಿ ಘಟನೆ. ಫಕೀರಪ್ಪ ಎಂಬಾತ ಕೊಡ್ತಿದ್ದ ನಾಟಿ ಔಷಧಿ ಸೇವಿಸಿ ಸಾವು. ಸೇಡಂ ಠಾಣೆಯಲ್ಲಿ ಕೇಸು. ನಾಪತ್ತೆಯಾಗಿದ್ದ ಫಕೀರಪ್ಪಗಾಗಿ ಶೋಧ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಭರ್ಜರಿ ಖರೀದಿ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಕಿಲೋಮೀಟರ್ ಗಟ್ಟಲೆ ನಿಂತಿರೋ ವಾಹನಗಳು. ಮಾರ್ಕೆಟ್ ರಸ್ತೆಯಲ್ಲಿ ಓಡಾಡೋರು ಮಾರ್ಗ ಬದಲಾಯಿಸೋದು ಬೆಸ್ಟ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು, ಹಣ್ಣು, ತರಕಾರಿ ಎಲ್ಲ ದುಬಾರಿ. ದುಪ್ಪಟ್ಟು ದರ ಇದ್ರೂ ಮುಗಿಬಿದ್ದು ಖರೀದಿ ಮಾಡ್ತಿದ್ದಾರೆ ಗ್ರಾಹಕರು. ಕಾಸ್ಟ್ಲಿ ಆದರೂ ಹಬ್ಬ ಆಚರಣೆಗಿಲ್ಲ ಅಡ್ಡಿ. ಉಜಿರೆಯಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಕೇಸ್. ಆಸ್ಪತ್ರೆ ಬಳಿ ವರದಿಗೆ ತೆರಳಿದ್ದ ಖಾಸಗಿ ಸುದ್ದಿವಾಹಿನಿ ತಂಡದ ಮೇಲೆ ಹಲ್ಲೆ. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು ಸೇರಿ ಹಲವರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್. ಧರ್ಮಸ್ಥಳದಲ್ಲಿ ನಿನ್ನೆ ನಡೆದ ಹಲ್ಲೆಯಿಂದ ಪರಿಸ್ಥಿತಿ ಉದ್ವಿಗ್ನ. ಭದ್ರತೆಗಾಗಿ ಹೆಚ್ಚುವರಿ ಪೊಲೀಸರ ನಿಯೋಜನೆ. 6 ಕೆಎಸ್ಆರ್ಪಿ ಡಿಎಆರ್ ತುಕಡಿ ನಿಯೋಜಿಸಿ ಬಂದೋಬಸ್ತ್. ತಪ್ಪು ಯಾರೇ ಮಾಡಿದರೂ ಕಾನೂನು ರೀತಿ ಕ್ರಮ ಆಗತ್ತೆ. ನಿನ್ನೆ ನಡೆದ ಗಲಾಟೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಏನಾಗ್ತಿದೆಯೋ ಗೊತ್ತಿಲ್ಲ, ಯಾಕಾಯ್ತು, ಕಾರಣ ಏನು ಅಂತ ತಿಳಿಯೋದಕ್ಕೆ ಸೂಚನೆ ಕೊಡ್ತೀನಿ ಅಂತ ತಿಳಿಸಿದ ಗೃಹ ಸಚಿವ ಪರಮೇಶ್ವರ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟ ಆರೋಪ ಕೇಸ್. ಬಂಗ್ಲೆಗುಡ್ಡೆ ಕಾಡಿನ 12 ಜಾಗಗಳಲ್ಲಿ ಪರಿಶೋಧನೆ ಪೂರ್ಣ. ಸ್ಪಾಟ್ 13ರಲ್ಲಿ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಚಿಂತನೆ. ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಕೇಸ್ನಲ್ಲಿ 5 ಆರೋಪಿಗಳ ಅರೆಸ್ಟ್. ಇನ್ನಷ್ಟು ಕಮೆಂಟಿಗರಿಗಾಗಿ ಮುಂದುವರಿದ ಶೋಧ. ಪೊಲೀಸರ ಭಯದಿಂದ ಲೊಕೇಶನ್ ಬದಲಾಯಿಸ್ತಾನೆ ಇದ್ದಾರೆ ಆರೋಪಿಗಳು. ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಇವತ್ತು ಹೈಕೋರ್ಟ್ನ ಆದೇಶ ಮುಂದೂಡುವಂತೆ ಸೂಚಿಸಿದ್ರು. ಆಗಸ್ಟ್ 5ಕ್ಕೆ ಮುಷ್ಕರ ನಡೆಸಿದ್ದಕ್ಕೆ ತರಾಟೆ. ಇವತ್ತಿನ ತೀರ್ಪನ್ನು ನೋಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದೆ ಜಂಟಿ ಕ್ರಿಯಾ ಸಮಿತಿ. ದೆಹಲಿಯಲ್ಲಿ ಇವತ್ತು ಇಂಡಿಯಾ ಒಕ್ಕೂಟದ ಔತಣಕೂಟ. ರಾಷ್ಟ್ರ ರಾಜಧಾನಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ. ರಾಜ್ಯದ ಮುಖ್ಯಮಂತ್ರಿಯೇ ಕೇಂದ್ರ ಬಿಂದು. ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನದ ಕ್ರೆಡಿಟ್ ಜೊತೆ ಸಿಎಂ ಅನುಭವ ಬಳಸಿಕೊಳ್ಳಲು ರಾಹುಲ್ ಗಾಂಧಿ ಪ್ಲಾನ್. ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಪವರ್ ಶೇರಿಂಗ್ ಫೈಟ್. ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗಲಿ ಅಂತ ಸ್ವಾಮೀಜಿಗಳ ಡಿಮಾಂಡ್. ದಲಿತ ಸಿಎಂ ಆಗಬೇಕು ಅಂತ ಒತ್ತಾಯಿಸಿದ ಬಸವ ರಮಾನಂದ ಸ್ವಾಮೀಜಿ, ರುದ್ರಮುನಿ ಸ್ವಾಮೀಜಿ ಸೇರಿ ಹಲವರು. ಡಿಸಿಎಂ ಡಿಕೆ ಶಿವಕುಮಾರ್ ಓಡಿಸಿದ್ದ ಸ್ಕೂಟಿ ಮೇಲೆ ಭಾರಿ ದಂಡ ಇದ್ದ ಪ್ರಕರಣ. ಖುದ್ದು ಠಾಣೆಗೆ ಬಂದು 18,500 ರೂಪಾಯಿ ಫೈನ್ ಕಟ್ಟಿದ ಮಾಲಕ ಮೊಹಮ್ಮದ್ ಆರಿಫ್. ಆಟಿನಗರ ಸಂಚಾರಿ ಠಾಣೆಯಲ್ಲಿ 34 ಬಾರಿ ನಿಯಮ ಉಲ್ಲಂಘಿಸಿದ್ದಕ್ಕೆ ಬಿದ್ದಿದ್ದ ದಂಡ ಪಾವತಿ. ಉತ್ತರಾಖಂಡ್ನ ಧರಾಲಿ ಮೇಘಸ್ಫೋಟಕ್ಕೆ ಮೃತರ ಸಂಖ್ಯೆ 6ಕ್ಕೆ ಏರಿಕೆ. ರಕ್ಷಣಾ ಕಾರ್ಯಕ್ಕೆ ಸ್ನಿಪ್ಪರ್ ಶ್ವಾನಗಳನ್ನು ಬಳಸ್ತಾ ಇರೋ ಸಿಬ್ಬಂದಿ. ಹಲವು ಭಾಗಗಳಲ್ಲಿ ಇನ್ನೂ ಮುಂದುವರೆದಿದೆ ಗುಡ್ಡ ಕುಸಿತ. ಕಲಬುರಗಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ. ಮುಖ್ಯ ರಸ್ತೆಗಳು ಜಲಾವೃತ. ತಗ್ಗು ಪ್ರದೇಶಗಳ ಮನೆಗಳಿಗೆ ನುಗ್ತಿದೆ ನೀರು. ವಾಹನ ಸವಾರರು, ವಿದ್ಯಾರ್ಥಿಗಳ ಪರದಾಟ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಮಂಡನೆ. ಕ್ಯಾಬಿನೆಟ್ನ ಮುಂದಿನ ನಿರ್ಧಾರ ಏನು ಅನ್ನೋ ಬಗ್ಗೆ ಕುತೂಹಲ. ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ. 218ನೇ ಫ್ಲವರ್ ಶೋ ಕಣ್ತುಂಬಿಕೊಂಡ ಸಿಎಂ ಸಿದ್ದರಾಮಯ್ಯ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನಿಗೆ ಪುಷ್ಪ ಪ್ರದರ್ಶನ ಅರ್ಪಣೆ. ಕಾಂತಾರ ಚಿತ್ರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್. ಸಿನಿಮಾದ ಕತೆ ಕೇಳಿ ಫುಲ್ ಇಂಪ್ರೆಸ್ ಆಗಿದ್ದಾರಂತೆ ದೇವರ. ರಿಷಬ್ ಶೆಟ್ಟಿ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ಗೆ ಜೂನಿಯರ್ NTR ಒಪ್ಪಿದ್ದಾರೆ ಅನ್ನೋ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.